ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಕೆಲವು ಜನ ಹೇಳಿದ್ರು, ಆದರೆ ಅವರು ಹೊರಗಡೆ ಇದ್ದಿದ್ದಕ್ಕೂ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅವ್ರು ಏನಾದರೂ ಚೇಂಜ್ ಆದ್ರ ಅಲ್ಲಿ ಏನು ಅನ್ನಿಸ್ತು ಅವ್ರಿಗೆ ಆ ದಿನಗಳ ಅಷ್ಟೋ ದಿನಗಳು ಏನಿದ್ರಲ್ಲ ಆ ದಿನಗಳಲ್ಲಿ? ಸರ್ ಇಲ್ಲ, ಡೆಫಿನೆಟ್ಲಿ ನಾನೊಂದು ಒಂದಷ್ಟು ಬದಲಾವಣೆಗಳು ನಮ್ಮಲ್ಲಿ ಆಗಿದೆ ಸರ್. ಒಂದು ತಾಳ್ಮೆ ತೊಗೊಂಡ್ವಿ. ಆಮೇಲೆ ಮುಂಚೆ ನಾನು ನೋಡಿ ಯಾವುದಾದ್ರು ವಿಚಾರ ಬಂದಾಗ ಯಾರಾದರೂ ನನ್ನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದಾಗ ಅಥವಾ ಕೆಟ್ಟದಾಗಿ ಮಾತಾಡಿದಾಗೋ ಅಥವಾ ನನ್ನ ವೈಯಕ್ತಿಕ ವಿಚಾರ ಮಾಡಿದಾಗೂ ನಾನು ರಿಯಾಕ್ಟ್ ಮಾಡ್ತಾಯಿದ್ದೆ. ನಾನು ರಿಯಾಕ್ಟ್ ಮಾಡದೆ ಬಿಟ್ಬಿಟ್ಟಿದ್ದೀನಿ ಸರ್. ಈಗ ಐ ವಿಲ್ ಓನ್ಲಿ ರೆಸ್ಪಾಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್. ಈಗ ನೋಡಿ, ನಾವು ಮುಂಚೆ ಯಾರಾದರೂ ನನಗೆ ಟೀಕೆ ಟಿಪ್ಪಣಿ ಮಾಡಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾಯಿದ್ದೆ. ನಾಗರಾಜ್ ಕುಡ್ಪಲ್ಲಿ ಅಂತ ಒಬ್ಬ ವಕೀಲ ಅಂದ್ಕೊತೀನಿ, ತುಂಬ ಅಸಹ್ಯವಾಗಿ ಕೆಟ್ಟದಾಗಿ ಏನೇನೋ ನನಗೆ ಗೊತ್ತಿಲ್ಲ, ನಾನು ಆ ವ್ಯಕ್ತಿ ಬಗ್ಗೆ ನಾನು ಮಾಡೋಕ್ಕೆ ಹೋಗಲ್ಲ. ಆದರೂ ಕೂಡ ಬಿಗ್ ಬಾಸ್ ಜಗದೀಶ್ ಬಗ್ಗೆ ಮಾಡಿದೆ ಜನ ನೋಡ್ತಾರೆ ಅಂತ ಒಂದಷ್ಟು ವೀಡಿಯೋಗಳನ್ನು ಕೆಟ್ಟದಾಗಿ ಮಾಡಾಕ್ತಾನೆ. ಒಬ್ಬ ವಕೀಲನಾಗಿ, ಒಬ್ಬ ವಯಸ್ಸಾಗಿರೋ ಮುದುಕ ಅಂದ್ಕೊತೀನಿ, 70 ವರ್ಷ ಆಗಿದೆ ಮುದುಕನೇ ಅವನು, ಏನೇನೋ ಮಾತಾಡ್ತಾನೆ. ಅದನ್ನು ಹೇಳ್ತಾರಲ್ಲ, ವಯಸ್ಸಾದಾಗ ಅರಳೋ ಮರಳೋ ಅಂತಂದರೆ ಏನಂದರೆ ಅದು ಮೈಂಡು ಕಂಟ್ರೋಲಲ್ಲಿರಲ್ಲ. ಸೊ ಹಂಗಾಗಿ ಮಾತಾಡ್ತಾನೆ. ಮುಂಚೆ ಆಗಿದ್ದರೆ ನಾನು ಮಾತಾಡ್ತಾ ಇದ್ದೆ, ಈಗ ಅದನ್ನೆಲ್ಲ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಆಮೇಲೆ ಈ ಸ್ವಲ್ಪ ಸಂಘಜೀವಿ ಆಗಿದ್ದೀನಿ. ಈ ಸುದೀಪ್ ಅವ್ರ ಜೊತೆ ಸಂಪರ್ಕ ಬಂತು, ಅವ್ರ ಟೀಮ್ ಜೊತೆ ಸಂಪರ್ಕ ಬಂತು. ಅವ್ರನ್ನೆಲ್ಲ ನೋಡಿದಾಗ ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದರೆ ಸರ್, ಅವರು ತುಂಬ ಪೇಷನ್ಸ್ನ ಕಲ್ತ್ಕೊಂಡಿದ್ದಾರೆ. ಎಲ್ಲದಕ್ಕೂ ಸುದೀಪ್ ಅಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಮಾಡ್ಕೊಂಡು ಹೋಗಿ ನಾನು ನಿಮ್ಮ ಥರ ಅಲ್ಲ ಅಂತ ಸುದೀಪ್ ಹೇಳ್ತಾರೆ. ಸೊ ಸ್ವಲ್ಪ ಆ ಥರ ವ್ಯಕ್ತಿತ್ವಗಳನ್ನು ನಾವು ಕೂಡ ಐ ಥಿಂಕ್ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಸರ್. ಈಗ ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ವಾಟ್ ಯು ಆರ್ ಅಂದರೆ ನಿಮ್ಮ ಸ್ನೇಹಿತರು ನೋಡಿದ್ರೆ ನಿಮ್ಮ ಯೋಗ್ಯತೆ ಹೇಳ್ಬೋದಂತೆ. ಈಗ ನಮ್ಮ ಸಂಘ ಬೇರೆ ಬೇರೆ ಥರ ಲೆವೆಲ್ಗೆ ಹೋಗ್ತಾ ಇದೆ, ಗೊತ್ತಿಲ್ದಿರೇನೋ. ಸೊ ಅಟ್ಲೀಸ್ಟ್ ನಮಗೆಲ್ಲ ಅಂದರೂ ಅವ್ರಿಗೋಸ್ಕರನಾದರೂ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕಾಗಿದೆ ಸರ್. ಆಗ್ತಾಯಿದೆ ಸರ್, ತುಂಬ ದೊಡ್ಡ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರ ಒಂದು ವ್ಯಕ್ತಿತ್ವ ಹೊರಗಡೆ ಇದ್ದಿದ್ದಕ್ಕೂ ಒಳಗಡೆ ಇದ್ದಿದ್ದಕ್ಕೂ ಸೇಮಾ? ಸರ್ ಸೇಮ್ ಸರ್. ನನ್ನ ಹೆಂಡ್ತಿಂಗೆ ಕೇಳಿಬೇಕಾರೆ ನನ್ನ ಹೆಂಡ್ತಿ ಮಾಧ್ಯಮಕ್ಕೆ ಹೇಳ್ತಾ ಇದ್ಲು, ಬಿಗ್ ಬಾಸಲ್ಲಿ ಹೆಂಗಿರ್ತಾರೆ ಮನೇಲೂ ಹಂಗಿರ್ತಾರೆ, ಮನೇನೂ ಒಂಥರ ಬಿಗ್ ಬಾಸ್ ಅಂತ ಇದ್ಲು. ಸರ್ ನಾನು ಎಲ್ಲಿ ಚೇಂಜಸ್ ಆಗಿಲ್ಲ, ಅದೇ ಇಷ್ಟ ಆಗಿದೆ ಜನಕ್ಕೆ ಸರ್. ನಾನು ಎಲ್ಲೂ ಕೂಡ ನಾನು ಮ್ಯಾನಿಪ್ಯುಲೇಟ್ ಮಾಡೋದು, ಮುಖವಾಡ ಹಾಕೋಣದು ಏನೂ ಮಾಡಿಲ್ಲ. ಈಗ ನೋಡಿ, ನನಗೆ ಗೊತ್ತಿತ್ತು ನಾನು ಬೇಕಾದ್ರೆ ಸುಳ್ಳು ಹೇಳ್ಬೋದಾಗಿತ್ತು, ನಾನು ಅಂದೇ ಇಲ್ಲ ಅಂತ ಸುಳ್ಳು ಹೇಳ್ಬೋದಾಗಿತ್ತು. ಇನ್ನೊಂದು ವಾರ ಮುಂದಕ್ಕೆ ಹೋಗಿರೋದು, ಅವ್ರು ವೆರಿಫೈ ಮಾಡಿ ಅದು ಇದು ಮಾಡೋಕ್ಕೆ ಒಂದು ವಾರ ಮುಂದೋಗಿರೋದು. ಸರ್ ನನಗೆ ಆಯಾಸೆ ಇರಲಿಲ್ಲ. ಬಿಕಾಸ್ ವೆನ್ ಐ ಆಮ್ ರಾಂಗ್. ನಾನು ತಪ್ಪನ್ನು ಒಪ್ಕೊಂಡೆ, ಅದಕ್ಕೆ ಶಿಕ್ಷೆ ಆಗಿ ಹೊರಗಡೆ ಹೋಗುವಂಥದ್ರು. ಸರ್ ನಾನು ನ್ಯಾಚುರಲಾಗಿ ವಾಕೌಟ್ ಮಾಡ್ಕೊಂಡು ಆಚೆ ಕಡೆ ಬಂದೇ ಹೊರತು ನಾನು ಎಲ್ಲೂ ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಮ್ಮ ಐಶ್ವರ್ಯ ಥರ ಕಣ್ಣಲ್ಲಿ ನೀರು ಹಾಕೋದು, ನಮ್ಮ ಇವನ ಥರ ಯಾರೋ ನಮ್ಮ ಮಂಗಳೂರು ಹುಡುಗ ಅವನ ಥರ ಕಣ್ಣಲ್ಲಿ ನೀರು ಹಾಕೋದು ಸರ್ ಖಂಡಿತ ನಂಗೆ ಬೇಜಾರಿಲ್ಲ ಸರ್. ನನಗೆ 15 ದಿವಸ ಆದರೂ ನಾನು ಒಬ್ಬ ಕಿಂಗ್ ಥರ ಇದ್ದೆ ಸರ್. ಅಲ್ಲಿ ನನಗೆ ಕಿಂಗ್ಶಿಪ್ ಇದೆ ಸರ್, ಬಿಗ್ ಬಾಸ್ದು ಕಿಂಗ್ಶಿಪ್ ಇದೆಯಲ್ಲ ಸರ್, ಅದು ನನಗೆ ನಿಜವಾಗ್ಲೂ ಇದೆ. ನಾನು ಖಂಡಿತವಾಗಿ ನನಗೆ ಬೇಜಾರಿಲ್ಲ, ತುಂಬ ಖುಷಿ ಇದೆ ಸರ್. ಇವಾಗಲೂ ಅಷ್ಟೇ ಅವ್ರು ನೋಡಿ ತುಂಬ ಖುಷಿ ಬಿಡ್ತೀನಿ, ಬಿಡಪ್ಪ ಯಾರೋ ಒಬ್ರಿಗೆ ಹೇಳಿ ಅಂತ. ಸೊ ಐ ಆಮ್ ಲೈಕ್ ದಟ್ ಸರ್. ಸರ್, ಈಗ ಬಿಗ್ ಬಾಸಲ್ಲಿ ಈಗ ಉಳಿದಿರೋರೊಬ್ಬರು ಹೆಸರು ಹೇಳ್ತಾ ಹೋಗ್ತೀನಿ ನಾನು, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಚಿಕ್ಕದಾಗಿ ಹೇಳ್ತಾ ಹೋಗಿ ಸರ್? ಮೊದಲೇ ಉಗ್ರ ಮಂಜು. ಸೊ ಉಗ್ರ ಮಂಜು ರಿಯಲ್ ವಿಲನ್ ಸರ್. ಒಬ್ಬ ಅದ್ಭುತವಾದಂಥ ನಟ. ಸ್ವಲ್ಪ ವೀಕ್ ಆಗಿಬಿಡ್ತಾನೆ. ಮೊನ್ನೆವರೆಗೂ ಐ ಥಿಂಕ್ ಗೌತಮಿ ಇದ್ಲು, ಒಂದು ಪಾರ್ಟ್ನರ್ಶಿಪ್ ಇದ್ದು ಸ್ಟ್ರಾಂಗ್ ಆಗಿದ್ದರು. ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಇರಬೇಕು ಸರ್. ನಾನಿರೋವರೆಗೂ ನಾನು ಒಳ್ಳೆ ಅವ್ರಿಗೆ ಒಂದು ಹೀರೋ ವಿಲನ್ ಥರ ಇಬ್ಬರು ಚೆನ್ನಾಗಿ ಆಡ್ತಾಯಿದ್ವಿ. ಐ ಥಿಂಕ್ ಅವ್ರಿಗೆ ಒಂದು 4-5 ಜನ ಇದ್ದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಒಳ್ಳೆ ವ್ಯಕ್ತಿ ಸರ್. ಎಲ್ಲರಲ್ಲೂ ಸಣ್ಣ ಪುಟ್ಟ ಲೋಪ ಇದ್ದೇ ಇರ್ತದೆ, ಮಂಜುನಲ್ಲೂ ಇದೆ. ಅದರ್ವೈಸ್ ಈಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಸರ್. ಮೋಕ್ಷಿತಾ ಪೈ ವೇಸ್ಟ್ ಬಾಡಿ ಸರ್. ಅದು ಏನು ಪ್ರಯೋಜನ ಇಲ್ಲ. ನನಗೆ ಗೊತ್ತಿಲ್ಲ ಫೈನಲ್ವರೆಗೂ ಹೆಂಗೆ ಮಾಡ್ಕೊಂಡಿದ್ದಾರೆ ಆಕೆನ ಅಂತ. ಏನೂ ಮಾಡ್ದಿರಾನೆ ಫೈನಲ್ಗೆ ಬಂದಿರೋ ಅಂಥ ವ್ಯಕ್ತಿ ಅಂತಂದರೆ ಮೋಕ್ಷಿತಾ ಪೈ ಸರ್. ಭವ್ಯ ಗೌಡ ಬಾಯಿ ಒಂಥರ ಬಚ್ಚಲಿದ್ದಂಗೆ ಸರ್. ಅದಕ್ಕೆ ಏನೋ ದೇವರು ಒಂದು ಸ್ವಲ್ಪ ಲಕ್ಷಣ ಕೊಟ್ಟವನೇ. ಆ ಹೆಸರಿಗೆ ತಕ್ಕಂಗೆ ಒಂದು ಗೌಡ ಅಂತ ಬೇರೆ ಐತೆ, ಗೊತ್ತಿಲ್ಲ ಸರ್ ಏನೇನು ವರ್ಕೌಟ್ ಆಗ್ತಾಯಿದೆ ಅಂತ. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಆಕೆ ಬಗ್ಗೆ ನೋಡಿದಾಗ ಜನರಿಗೆ ಅಂಥ ಒಳ್ಳೆ ಅಭಿಪ್ರಾಯ ಇಲ್ಲ ಸರ್. ತ್ರಿವಿಕ್ರಮ್ ಕಪ್ ಗೆಲ್ಲಬೇಕು ಅಂತ ಸಾಕಷ್ಟು ಸಾಹಸಗಳನ್ನ ಮಾಡ್ಕೊಂಡು ಫೈನಲ್ವರೆಗೂ ಬಂದವನೇ ಸರ್. ಕಪ್ ಸಿಗುತ್ತೋ ಚಿಪ್ ಸಿಗುತ್ತೋ ಕಾದು ನೋಡ್ಬೇಕು ಸರ್. ರಜತ್ ಸರ್, ಇದರಲ್ಲೇನೋ ಐ ಥಿಂಕ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದರೂ ಕೂಡ ಯಾವುದೇ ಕಾರ್ನರಲ್ಲಿ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾನೆ ಸರ್. ನಿಜವಾಗ್ಲೂ ಒಂದು ಕಪ್ ಗೆಲ್ಲೋವಂಥ ವ್ಯಕ್ತಿತ್ವ ಸರ್. ಬಟ್ ಕಾದು ನೋಡ್ಬೇಕು ಸರ್ ಏನಾಗುತ್ತೆ. ಹನುಮಂತು ಉತ್ತರ ಕರ್ನಾಟಕದ ಮುತ್ತು ಸರ್. ಅದೊಂಥರ ಪಾಪ ಮೊನ್ನೆ ಸುದೀಪ್ ಹೇಳ್ತಾ ಇದ್ದ ಸರ್, ಅವನು ಕೆಲವೇ ಅಂಗಿಗಳವೆ ಸಾರ್ ಒಕ್ಕಬೇಕು ಅಂತ. ಅವನ ಭಾಷೆ, ಅವನು ಮಾತಾಡೋ ಮಾತು ನಿಜವಾಗ್ಲೂ ಇಲ್ಲಿ ಟಚ್ ಆಗುತ್ತೆ ಸರ್. ಇಲ್ಲಿ ಕೆಲವೊಂದು ಟೈಮು ನಮಗೆ ಒಂಥರ ಅವನ ಬಗ್ಗೆ ತುಂಬ ಕನಿಕರ ಬಂದ್ಬಿಡ್ತದೆ ಕೆಲವೊಂದು ಟೈಮು. ನಾನು ಅಷ್ಟೇ ಅವನ ಭಾಷೆ ನೋಡಿದಾಗ ನನಗೆ ಒಂಥರ ಇಟ್ ಟಚಸ್ ದ ಹಾರ್ಟ್. ಒಂದು ಅದ್ಭುತವಾದಂಥ ಉತ್ತರ ಕರ್ನಾಟಕದ ಮುತ್ತು ಸರ್. ಅದು ಬೆಳೆಸಬೇಕಾದ್ದು, ಬೆಳಿಲಿಕ್ಕೆ ಬಿಡಬೇಕಾದ್ದು, ಕೈಗೆ ಸಪೋರ್ಟ್ ಕೊಡಬೇಕಾದ್ದು ಬಿಗ್ ಬಾಸ್ ಕೆಲಸ ಸರ್.
ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್.